ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಕ್ಷಕರೇ ಭಕ್ಷಕರಾದಾಗ ಅಸಹಾಯಕರು ಯಾರ ಹತ್ರ ಹೋಗ್ಬೇಕು? ಅದರಲ್ಲೂ ಆರಕ್ಷಕರು ಅಂತಂದ್ರೆ ನಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಮೊದಲು ಓಡೋಗೋದೆ ಪೊಲೀಸ್ ಸ್ಟೇಷನ್ಗೆ. ಯಾಕೆಂದ್ರೆ ಪೊಲೀಸರ ಮೇಲೆ ನಂಬಿಕೆ, ಪೊಲೀಸರು ನಮ್ಗೆ ರಕ್ಷಣೆ ಕೊಡ್ತಾರೆ, ಪೊಲೀಸರು ನಮ್ಮನ್ನ ಯಾವುದೇ ರೀತಿಯಾದಂತಹ ಅಪಾಯದಿಂದ ಪಾರು ಮಾಡಿಬಿಡ್ತಾರೆ ಅನ್ನುವಂಥ ಕಾರಣಕ್ಕೆ ನಾವು ಪೊಲೀಸ್ ಸ್ಟೇಷನ್ಗೆ ಓಡೋಗ್ತೀವಿ. ಹಾಗಾಗಿನೇ ಅವ್ರನ್ನ ಆರಕ್ಷಕರು ಅಂತ ಕರೆಯೋದು. ಅಂತಹ ಆರಕ್ಷಕರೇ ರಾಕ್ಷಸರಾಗಿಬಿಟ್ರೆ ಎಲ್ಲಿಗೆ ಹೋಗೋದು? ಅದರಲ್ಲೂ ಕೂಡ ಆರಕ್ಷಕರ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಅವರು ರಾಕ್ಷಸರಾಗಿಬಿಟ್ರೆ ಅವ್ರು ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಯಾವ ಪೊಲೀಸರ ಹತ್ರ ಹೋಗ್ತಾರೆ? ಸೊ ಪೊಲೀಸರ ಹೆಂಡತಿಯರಾಗೋದು ವರದಾನನ ಶಾಪನ ಅನ್ನೋದೇ ಈಗಿರುವಂಥ ಅತಿ ದೊಡ್ಡ ಪ್ರಶ್ನೆ. ಯಾಕೆ ಅಂದರೆ ಪೊಲೀಸರಿಗೆ ಕಾನೂನು ಗೊತ್ತು, ಯಾವುದು ಸರಿ ಗೊತ್ತು, ಯಾವುದು ತಪ್ಪು ಗೊತ್ತು. ಆದರೂ ಕೂಡ ಮನೆಯಲ್ಲಿ ಹೆಂಡತಿಯರ ಮೇಲೆ ಟಾರ್ಚರ್ ಮಾಡಿದಾಗ ಪಾಪ ಹೆಂಡತಿಯರು ಗಂಡ ಪೊಲೀಸ್ ಅನ್ನೋ ಕಾರಣಕ್ಕೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಗದೆ ವಿಲವಿಲ ಅಂತ ಒದ್ದಾಡ್ತಾ ಇರ್ತಾರೆ. ಕಾನೂನು ಗೊತ್ತಿರುವವರೇ ಕಾನೂನನ್ನು ಕೈಗೆತ್ತಿಕೊಂಡಾಗ ಅವರ ಮನೆಯಲ್ಲಿರುವಂಥ ಹೆಣ್ಮಕ್ಳು ದಿಕ್ಕು ದೆಸೆ ತೋಚದಂತಾಗ್ಬಿಡುತ್ತೆ. ಆದರೂ ಕೂಡ ನಮ್ಮ ಕಾನೂನುಗಳು ಗಟ್ಟಿಯಾಗಿವೆ. ಅದು ಪೊಲೀಸರಿಗಾದರೂ ಒಂದೇ ಕಾನೂನು, ಜನಸಾಮಾನ್ಯರಿಗಾದರೂ ಒಂದೇ ಕಾನೂನು ರಕ್ಷಕರು ಅಂತ ಅವ್ರಿಗೇನು ಬೇರೆ ಕಾನೂನು ಇರೋದಿಲ್ಲ. ಹೀಗಾಗಿ ಈ ಕಾನೂನು ಎಲ್ಲರಿಗೂ ಅನ್ವಯ ಆಗುತ್ತೆ. ಇವತ್ತು ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ, ಇಲ್ಲೊಬ್ಬ PSI ಹೆಂಡತಿಗೆ ಟಾರ್ಚರ್ ಕೊಡ್ತಾ ಇದ್ದದ್ದನ್ನು ಕೇಳೋದಕ್ಕೆ ಮಗಳ ಪರವಾಗಿ ತಂದೆ ಬಂದರೆ ಸೀದಾ ಮನೆ ಒಳಗಿರುವಂಥ ಮಚ್ಚು ತಂದು ಏಕಾಏಕಿ ಮಚ್ಚು ತೋರಿಸಿ ಹಲ್ಲೆ ಮಾಡಕ್ಕೆ ಹೋಗ್ತಾರೆ. ಅದೃಷ್ಟವಶಾತ್ ಅವ್ರು ಯಾರೋ ಮಚ್ಚನ್ನ ತೆಗೆದು ಬ್ಯಾಗಲ್ಲಿ ಹಾಕೋತಾರೆ, ದೊಡ್ಡ ಅನಾಹುತ ತಪ್ಪಿ ಹೋಗುತ್ತೆ. ಹೀಗಂತ ನಾವು ಹೇಳ್ತಾ ಇಲ್ಲ. ಸ್ವತಃ ಕೆಂಗೇರಿ PSI ಭೈರಪ್ಪ ಅವರ ಹೆಂಡತಿ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಪೊಲೀಸರು ಈಗ PSI ಅವರನ್ನೇ ಬಂಧಿಸಿದ್ದಾರೆ. ಏನಿದು ಕೇಸ್? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಪತ್ನಿಗೆ ವರದಕ್ಷಿಣೆ ಟಾರ್ಚರ್, ಕೊನೆಗೂ ಕೂಡ PSI ಅರೆಸ್ಟ್ ಆಗಿದ್ದಾರೆ. ಕೆಂಗೇರಿ PSI ಭೈರಪ್ಪ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಮಗಳ ಮೇಲೆ ಹಲ್ಲೆ ಮಾಡೋದನ್ನ ಪ್ರಶ್ನಿಸೋದಕ್ಕೆ ಮಾವ ಹೋಗ್ತಾರೆ. ಆಗ ಬೆರಳು ತೋರಿಸಿದ್ರು ಅನ್ನೋ ಕಾರಣಕ್ಕೆ ಒಳಗಿಂದ ಮಚ್ಚು ತಗೊಂಡು ಬಂದು ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಇದೇ ಸಂದರ್ಭದಲ್ಲಿ ದೂರು ಕೊಡೋಕೆ ಹೋದಾಗ ಕೆಂಗೇರಿ ಪೊಲೀಸರು ನಿರ್ಲಕ್ಷ್ಯ ಮಾಡ್ತಾರೆ ಅನ್ನುವಂಥ ಆರೋಪ ಈಗ ಎದುರಾಗಿದೆ. ಕೊನೆಗೆ DG ಸಲೀಂ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದ PSI ಪತ್ನಿ ನೀಡಿದ ದೂರಿನ ಮೇರೆಗೆ ವರದಕ್ಷಿಣೆ ಮತ್ತು ಕೊಲೆ ಯತ್ನ ಆರೋಪದ ಅಡಿ ಈಗ ಅರೆಸ್ಟ್ ಮಾಡಲಾಗಿದೆ. ಹಿಂದೊಮ್ಮೆ ಲೋಕಾಯುಕ್ತ ಬಲೆಗೆ ಬಿದ್ದು ಸಸ್ಪೆಂಡ್ ಆಗಿದ್ರು PSI ಭೈರಪ್ಪ. ಸಸ್ಪೆಂಡ್ ರಿವೋಕ್ಗೆ 50 ಲಕ್ಷ ಹಣ ತಗೊಂಡು ಬಾ ಎಂದು ಟಾರ್ಚರ್. ಹೆಂಡತಿ ಇಲ್ದಿದ್ದಾಗ ಮನೆಗೆ ಬೇರೆ ಯುವತಿಯರನ್ನ ಕರ್ಕೊಂಡು ಬರ್ತಿದ್ದಾರೆ ಅಂತ ಹೆಂಡತಿ ಆರೋಪ ಮಾಡ್ತಾ ಇದ್ದಾಳೆ. ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ ಯುವತಿಯರನ್ನ ಪರಿಚಯ ಮಾಡಿಕೊಂಡು ಮೆಸೇಜ್ ಜೊತೆಗೆ ಸುತ್ತಾಡಿ ಮದುವೆ ಮಾಡ್ಕೊಳ್ಳೋದಾಗಿ ಹಿಂದೆ ಬೀಳ್ತಾ ಇದ್ರಂತೆ. ಹೆಂಡತಿ ಇದ್ರೂ ಕೂಡ ಮತ್ತೊಬ್ಬರಿಗೆ ಮದುವೆ ಬೇಡಿಕೆ ಇಡ್ತಿದ್ರಂತೆ. ಹಾಗಂತ ಪತ್ನಿ ಆರೋಪ ಮಾಡ್ತಾ ಇದ್ದಾರೆ. ಪತ್ನಿ ಇದ್ದರೂ ಕೂಡ ಕಂಡ ಹುಡುಗಿಯರ ಜೊತೆಗೆ ಚಾಟಿಂಗ್, ಐ ಲವ್ ಯು, ಮಿಸ್ ಯು ಅಂತ ಮೆಸೇಜ್ ಕಳಿಸ್ತಾ ಇದ್ದಾರೆ ಅಂತ PSI ಭೈರಪ್ಪ ಅವರ ಪತ್ನಿ ಆರೋಪ ಮಾಡ್ತಾ ಇದ್ದಾರೆ.
ಯಾಕೆ ತೋರಿಸಿದ್ಯಾ ಯಾರು ಮಾತಾಡ್ತಿದ್ಯಾ ಯಾಕೆ ತೋರಿಸಿದ್ಯಾ ಯಾರು ಮಾತಾಡ್ತಿದ್ಯಾ ತುಂಬಾ ಹಸ್ಬೆಂಡ್ ಅಂಡ್ ವೈಫ್ ಕ್ಲಾಶಸ್ ಜಾಸ್ತಿ ಆಗ್ತಾ ಇತ್ತು. ಕ್ವೆಶ್ಚನ್ ಮಾಡಿದ್ದಕ್ಕೇನೆ ನಮ್ಮ ತಂದೆ ತಾಯಿ ನಾನು ಭಾಳ ಸಲ ಹಾಗೆ ಹೀಗೆ ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತ ತುಂಬ ಇದಾಗ್ತಾ ಇತ್ತು ಸರ್. ಸೊ ಹಾಗಾಗಿ ಮತ್ತೆ ಮನೆಯವ್ರು ದೊಡ್ಡವರೆಲ್ಲ ಕೂತಿ ಕಾಂಪ್ರಮ್ ಮಾಡಿ ಮತ್ತೆ ಕಳಿಸಿದ್ರು. ಅದಾದಮೇಲೆ ಕರ್ಕೊಂಡೋಗಿ ಬಾಳಿಸ್ತೀನಿ ಅಂತ ಅವರೇ ಕರ್ಕೊಂಡು ಹೋದರು. ನೀನು ಇರಬಾರ್ದು ಮನೆಯಲ್ಲಿ. ನಾನು ಸುಮ್ಮನೆ ಕರ್ಕೊಂಡು ಬಂದೆ, ಯಾಕೆಂದರೆ ಕೋರ್ಟಲ್ಲಿ ತಪ್ಪಾಗಬಾರ್ದು ನನ್ನ ಮೇಲೆ ಅಂತ ನಾನು ಕರ್ಕೊಂಡು ಬಂದೆ. ಸೊ ಹಾಗಾಗಿ ನಾನು ನೀನೇ ಮ್ಯೂಚುವಲ್ ಆಗಿ ನನಗೆ ಡಿವೋರ್ಸ್ ಕೊಟ್ಬಿಡು, ಇಲ್ಲ ನೀನು ಹೊರಟೋಗು, ಅಥವಾ ನಿಮ್ಮ ತಂದೆ ತಾಯಿ ಹತ್ರ ದುಡ್ಡು ಇಸ್ಕೊಂಡು ಬಾ. ಯಾವಾಗಲೂ ಸ್ವಲ್ಪ ವರದಕ್ಷಿಣೆ ಜಾಸ್ತಿ ಕೇಳೋರು ಸರ್. ನಾನೊಬ್ಬ PSI ಆಗಿ ಒಂದು ಮನೆ ಕೊಡಿಸಿಲ್ಲ, ಒಂದು ಸೈಟ್ ಕೊಡಿಸಿಲ್ಲ, ಒಂದು 50 ಲಕ್ಷ ಕ್ಯಾಶ್ ಕೊಡಲಿಲ್ಲ, ಹಾಗೆ ಹೀಗೆ ಅಂತ ತುಂಬ ಯಾವಾಗಲೂ ಅದು ಟಾರ್ಚರ್ಗಳು ನಡೀತಾನೆ ಇತ್ತು. ಅವರು ಸಸ್ಪೆಂಡು ಆದಾಗ ಅವರು ತುಂಬ ಹಿಂಸೆ ಮಾಡಿದ್ರು ಸರ್. ನಿಮ್ಮ ತಂದೆಯವ್ರ ಹತ್ರ ನಿಮ್ಮ ತಂದೆಯವ್ರ ಹತ್ರ ಆಸ್ತಿ ಬರ್ಸ್ಕೊಂಡ್ ಬಾ, ಜಮೀನ್ ಬರ್ಸ್ಕೊಂಡ್ ಬಾ ಅಂತ ಎಲ್ಲ. ಸೊ ಹಾಗಾಗಿ ಅದರೆಲ್ಲ ಟ್ರೈ ಮಾಡಿ ತುಂಬಾ ಇದ್ ಮಾಡಿದ್ರು ಸರ್, ಹರಾಸ್ ಮಾಡಿ ಎಲ್ಲಾ ತರನು ತೊಂದರೆ ಮಾಡಿದ್ರು. ಸೊ ಹಾಗಾಗಿ ಇವಾಗ ಕಂಪ್ಲೇಂಟ್ ಕೊಡ್ಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಸರ್. ಆಲ್ರೆಡಿ 1 ಮಂತ್ ಇಂದನೂ ನಡೀತಾನೆ ಇತ್ತು. ಮೊನ್ನೆ ಕೆಂಗೇರಿ ಸ್ಟೇಷನ್ಗೆ ಹೋಗಿ 10 ಗಂಟೆ ರಾತ್ರಿ ನಾನು ನನ್ನ ಮಗು ಹೋಗಿ ಕೂತ್ಕೊಂಡ್ರು, ಯಾರು FIR ಮಾಡಲಿಲ್ಲ ಸರ್. NCR ಮಾಡಿ ಕಳಿಸಿದ್ರು. ನಾವು ಅದಕ್ಕೂ ಏನು ಮಾತಾಡಲಿಲ್ಲ, ಒಂದು ಮೆಡಿಕಲ್ ಮಾಡಿಸ್ಲಿಲ್ಲ, ಏನೂ ಇಲ್ಲ. ಯಾಕೆಂದ್ರೆ ಅವ್ರ ಬ್ಯಾಚ್ ಮೇಟೆ ಎಲ್ಲರೂ ಅಲ್ಲಿ ಇದ್ದವರು, ಯಾಕೆಂದ್ರೆ ಅವ್ರು ಮುಂಚೆ ಅಲ್ಲೇ ವರ್ಕಿಂಗ್ ಮಾಡ್ತಿದ್ರು ಸರ್. ಸೊ ಹಾಗಾಗಿ ಯಾರೂ ತಗೊಳ್ಳಿಲ್ಲ, ಯಾರೂ ರೆಸ್ಪಾಂಡು ಮಾಡಲಿಲ್ಲ ಅದಕ್ಕೆ. ಸೊ ಹಾಗಾಗಿ ನಾನು ಇವತ್ತು ಕಮಿಷನರ್ ಅವರಿಗೆ ಕೊಡೋಣ ಅಂತಾನೆ ನಾನು ಡಿಸೈಡ್ ಆಗಿ ಇಲ್ಲಿಗೆ ಬಂದಿದ್ದೀನಿ ಸರ್. ಮೇಡಮ್, ನಿಮಗೆ ಭೈರಪ್ಪ ಅವ್ರಿಗೆ ಯಾವಾಗ ಪರಿಚಯ ಆಗಿದ್ದು? ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ಸರ್ ನಮ್ದು ಅರೇಂಜ್ ಮ್ಯಾರೇಜ್ ಸರ್, ಯಾವುದೇ ಥರ ಲವ್ ಎಲ್ಲ ಏನೂ ಇಲ್ಲ. ಸೊ ಪ್ಲೀಸ್ ಸರ್. ಹೌದು ಸರ್, ಯಾರಾದ್ರೂ ಹುಡುಗಿರ ಜೊತೆಲ್ಲ ತುಂಬಾ ಅಫೇರ್ಸ್ಗಳೆಲ್ಲ ಸಿಕ್ಕಾಕೊಂಡು ಅದೆಲ್ಲ ಆಗಿ ನಾವು ಸುಮ್ಮನಾದ್ವಿ ಸರ್. ಬಟ್ ಆದ್ರೆ ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ 5 ವರ್ಷದಿಂದ ನಾನು ಕಾದೆ, ಏನೋ ಅದು ಸರಿ ಹೋಗ್ಲಿಲ್ಲ ಸರ್. ಹಾಗಾಗಿ ಸರ್ ಅದೇ ನನ್ನ ಹೊಡೆದ್ಬಿಟ್ಟಿದ್ರು ಚೆನ್ನಾಗಿ, ಬಟ್ಟೆ ಎಲ್ಲ ಹರಿದಿ ರೋಡಕ್ಕೆ ಕಳಿಸ್ಬಿಟ್ರು. ಭಾಳ ಸಲ ಹೋಗು ನೀನು ಆಚೆ ಫಸ್ಟು ಅಂತ ಎಲ್ಲ ಬಟ್ಟೆ ಎಲ್ಲ ಹರಿದಿ ಹೊಡೆದಿ ಅವ್ರ ಅಮ್ಮ ಮಗ ಇಬ್ರು ಸೇರಿ ಆಚೆ ಹಾಕಿದ್ರು. ಅವಾಗ ನಾನು ವಿಧಿ ಇಲ್ಲದೆ ಪೊಲೀಸ್ನವರಿಗೂ ಕಂಪ್ಲೇಂಟ್ ಮಾಡಿದೆ ಸರ್. 112ಗೂ ಕಾಲ್ ಮಾಡಿದೆ, ಯಾರೂ ರೆಸ್ಪಾಂಡ್ ಮಾಡಲಿಲ್ಲ. ಅದಾದ್ಮೇಲೆ ನಮಗೆ ಬರಲ್ಲ, ಬ್ಯಾಡ್ರಳ್ಳಿಗೆ ಬರಲ್ಲ, ತಾವರೆಕೆರೆಗೆ ಬರುತ್ತೆ, ಒಬ್ಬೊಬ್ರು ಅವ್ರು ಮಾಗಡಿ ರೋಡಿಗೆ ಬರುತ್ತೆ ಅಂತ ಅವರವರೇ ಇದು ಮಾಡ್ಕೊಂಡ್ರು ಸರ್. ಅದಾದ್ಮೇಲೆ ನಮ್ಮ ತಂದೆ ಕಾಲ್ ಮಾಡಲೇಬೇಕಾಯ್ತು ಪರಿಸ್ಥಿತಿ. ನಮ್ಮ ತಂದೆ ಬಂದಿದ್ದಕ್ಕೆ ಏನಪ್ಪ ಹಿಂಗೆಲ್ಲ ಹೊಡೆದಿದೆಯಲ್ಲ ಸರಿನಾ ಅಂತ, ಅವರು ಹೊಡೆದಿದ ಮೇಲೆ ಅವರು ಬಂದೇ ಬರುತ್ತೆ ಸರ್. ಅದನ್ನ ನಾವು ಕೇಳಿದಕ್ಕೆ ಮಚ್ಚೆತ್ಕೊಂಡು ಇವತ್ತು ಅಪ್ಪ ಮಗಳನ್ನ ಇಬ್ಬರನ್ನು ಕತ್ತರಿಸಾಕ್ತೀನಿ ಹಾಗೆ ಹೀಗೆ ನಾನು ನೋಡ್ತಾನೆ ಇದ್ದೀನಿ. ಅವತ್ತಿಂದನೂ ಅಪ್ಪ ಮಗಳಿಬ್ರು ಒಪ್ಕೊಂತಾನೆ ಇಲ್ಲ, ನಾನು ಏನು ಹೇಳಿದ್ರು ನಿಮ್ಮಿಬ್ಬರು ನಾನು ಉಳಿಸೋದೇ ಇಲ್ಲ ಅಂತ ಮನೆ ಹತ್ರ ರೌಡಿಗಳನ್ನೆಲ್ಲ ಕರೆಸಿ ಒಂದು 20-30 ಜನನ ಆ ಥರ ಎಲ್ಲ ಮಾಡಿದ್ರು ಸರ್. ನಾ ಹೇಳೋದು, ನಾನು ನಮ್ಮ ತಂದೆ ನೋಡಿಲಿಕ್ಕೆ 20-30 ಜನ ರೌಡಿಗಳ ಅವಶ್ಯಕತೆ ಇರಲಿಲ್ಲ ಸರ್. ಒಬ್ಬ ಗಂಡಸಿಗೆ 5 ಜನ ಹೆಣ್ಮಕ್ಳು ನಿಂತ್ಕೊಂಡ್ರೆ ಸರಿ ಸಾಟಿಯಲ್ಲ, ನೀನು ಅಷ್ಟು ನನಗೆ ಹೊಡೆದಿರ ಅಲ್ಲಿ ನಿಲ್ಸಿದ್ಮೇಲೆ. ನಮ್ಮ ತಂದೆಗ ವಯಸ್ಸಾದವ್ರಿಗೂ ನೀನು ಮಚ್ಚೆತ್ಕೊಂಡೆಲ್ಲ ನಿಂತ್ಕೊಳ್ಳೋ ಇದು ಅಧಿಕಾರ ದುರುಪಯೋಗ ಸಿಕ್ಕಾಬಿಟ್ಟೆ. ಏನು ಮಾಡ್ಕೊಳಕ್ಕಾಗಲ್ಲ, ಏನು ಮಾಡ್ಕೊಂತೀರಾ, ನಾನು ಪೋಸ್ಟಲ್ಲಿ ಇದ್ದೀನಿ, ನೀವೇನು ಮಾಡ್ಕೊಳಕ್ಕಾಗಲ್ಲ. 10 ಜನನ ಕರೆಸಿ ಎತ್ತಿಸೋದು ನನಗೆ 5 ನಿಮಿಷದ ಕೆಲಸ. ತುಂಬಾ ಈ ತರ ಎಲ್ಲ ಯಾವಾಗ್ಲೂ ಟಾರ್ಚರ್ ಪ್ರಶ್ನೆ ಮಾಡಿದಕ್ಕೆ ನಾನು ಯಾರು ಮಾಡದೇ ಇರೋ ತಪ್ಪೇನು ನಾನು ಮಾಡ್ತಿಲ್ಲ, ನಾನು ಗಂಡಸು, ನಾನು ಇರೋದೇ ಹಾಗೆ, ನಿನ್ ಕೈಲಾದ್ರೆ ನೀನ್ ಅಡ್ಜಸ್ಟ್ ಮಾಡ್ಕೋ, ಇಲ್ಲಾದ್ರೆ ಹೋಗು, ಇದೇ ತರ ಕ್ವಶನ್ಗೆಲ್ಲ ಬಂತು ಸರ್. ಅವ್ರ ತಾಯಿನೂ ಕ್ವಶನ್ ಮಾಡಿದ್ರು, ನಮ್ಮ ತಂದೆ ತಾಯಿ ಹೋಗಿ ಈ ತರ ಎಲ್ಲ ಮಾಡ್ತಿದಾರಲ್ಲ ಸರಿನಾ ಹಿಂಗೆಲ್ಲ ಮಾಡ್ತಾ ಇರೋದು, ನಿಕ್ಕೆ ನನ್ನ ಮಗ ಯಾರು ಮಾಡದೇ ಇರೋ ತಪ್ಪೇನು ಮಾಡಿಲ್ಲ, ಅವ್ನು ಗಂಡಸು ಮಾಡ್ತಾರೆ, ಇದೇ ಉತ್ತರ ಸರ್ ಅವ್ರ ಹತ್ರನೂ ಸಿಕ್ಕಿದ್ದು. ದೊಡ್ಡವರೆಲ್ಲ ಕೂತಿ ಕೊನೆಗೆ ಅವ್ರ ಅಕ್ಕ ಭಾವನೂ ಕಾಂಪ್ರ ಮಾಡಿದ್ರು ಸರ್, ಇದೆಲ್ಲ ಸರಿ ಇಲ್ಲಪ್ಪ ಬಾಳ್ಸು ಅಂತಂದಿದ್ದಕ್ಕೆ ಸಿಕ್ಕಾಪಟ್ಟೆ ಹೊಡೆದು ಗಲಾಟೆ ಮಾಡಿ ಬಟ್ಟೆ ಎಲ್ಲ ಹರಿದಿ ನನಗೆ ಏಟ್ ಮಾಡಿ ಮೆಡಿಕಲ್ಲು ಮಾಡಿಸ್ಲಿಲ್ಲ ಸರ್ ಪೊಲೀಸ್ನವರು. ಅವ್ರು ಬ್ಯಾಚ್ ಮಾಡಿಸಿರೋದ್ರಿಂದ ಎಲ್ಲ ಅವ್ರ ಕಡೆಗೆ ಸಪೋರ್ಟ್ ಮಾಡಿ ಯಾರು ಏನು ಹೆಲ್ಪ್ ಮಾಡ್ತಾ ಇಲ್ಲ ಸರ್. ಮೇಡಮ್, ಅಂದ್ರೆ ಆತ ಪೊಲೀಸ್ ಅನ್ನೋದು ದರ್ಪ ಅಂತನಾ? ಸಿಕ್ಕಾಪಟ್ಟೆ ಸರ್, ಅದೇ ಜಾಸ್ತಿ.
ಅವ್ರು ಎಷ್ಟು ವರದಕ್ಷಿಣೆ ಆಗಲಿ ಎಲ್ಲದಕ್ಕೂ ಆಗಲಿ ಅವ್ರು ಹೊಡೆದಿರೋ ದೌರ್ಜನ್ಯಕ್ಕಾಗಲಿ ಈ ಥರ ಒಬ್ಬ ಅಫಿಷಿಯಲ್ ಆಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ತಪ್ಪು ಸರ್. ಹೆಣ್ಮಕ್ಳ ಮೇಲೆ ಹೊಡೆಯೋದಲ್ಲ ಸರ್. ಅದರಲ್ಲಿ ವಯಸ್ಸಾದವ್ರ ಹತ್ರ ಎಲ್ಲ ಮಚ್ಚು ಈ ಥರ ರೌಡಿಗಳನ್ನ ಕರೆಸೋದು ಈ ಥರ ಎಲ್ಲ ತಪ್ಪು ಸರ್. ಇದೆಲ್ಲ ಮಾಡಬಾರ್ದು. ನೀವು ತಪ್ಪಾಗಿದ್ರೆ ಕರೆಸಿ ಕೂರಿಸಿ ಮಾತಾಡಬೇಕಿತ್ತು. ನೀವು ಏನೋ ಮಾಡ್ಲಿಲ್ವ, ಏನ್ ಹೇಳ್ತಾರೆ ಅಂತ ಸಲ ಪ್ರಶ್ನೆ ಮಾಡಿದಕ್ಕೆ ನಾನು ಯಾರು ಮಾಡದೇ ಇರೋ ತಪ್ಪೇನು ನಾನು ಮಾಡ್ತಿಲ್ಲ, ನಾನು ಗಂಡಸು, ನಾನು ಇರೋದೇ ಹಾಗೆ, ನಿನ್ನ ಕೈಲಾದ್ರೆ ನೀನು ಅಡ್ಜಸ್ಟ್ ಮಾಡ್ಕೋ, ಇಲ್ಲಾದ್ರೆ ಹೋಗು, ಇದೇ ತರ ಕ್ವಶನ್ಗೆಲ್ಲ ಬಂತು ಸರ್. ಅವ್ರ ತಾಯಿನೂ ಕ್ವಶನ್ ಮಾಡಿದ್ರು, ನಮ್ಮ ತಂದೆ ತಾಯಿ ಹೋಗಿ ಈ ತರ ಎಲ್ಲ ಮಾಡ್ತಿದಾರಲ್ಲ ಸರಿ, ನಾ ಹಿಂಗೆಲ್ಲ ಮಾಡ್ತಾ ಇರೋದು ನಿಕ್ಕೆ, ನನ್ನ ಮಗ ಯಾರು ಮಾಡದೇ ಇರೋ ತಪ್ಪೇನು ಮಾಡಿಲ್ಲ.